ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ಇವತ್ತು ನಾವು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾಳೆ ಗಣೇಶ ಕೂರಿಸ್ತಾರೆ, ಸೊ ಅದಕ್ಕೇ ಬಂದಿದ್ದೀವಿ. ಇವಾಗೆಲ್ಲ ಮೇಕಿಂಗ್ ಆಫ್ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ತುಂಬ ದಿನಗಳಾದ್ಮೇಲೆ ನಾನು ವಿಡಿಯೋ ಮಾಡ್ತಾ ಇರೋದು, ಯಾಕಂದರೆ ವ್ಯೂಸ್ ಆಗ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ. ಅದಕ್ಕೆ ನನಗಂತೂ ಬೇಜಾರಾಗ್ಬಿಟ್ಟು ನಾನು ವಿಡಿಯೋ ಮಾಡೋದೇ ಸ್ಟಾಪ್ ಮಾಡಿಬಿಟ್ಟಿದೆ. ಬಟ್ ಇವತ್ತಿಂದ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಮೇಕಿಂಗ್ ಆಫ್ ಅಂದರೆ ಹೆಂಗೆ ನಾವೆಲ್ಲ ಗಣೇಶ ಕೂರಿಸ್ಬೇಕಾದ್ರೆ ಹೆಂಗೆಲ್ಲ ರೆಡಿ ಮಾಡ್ತೀವಿ ಅನ್ನೋದು ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡೆ. ಆ್ಯಂಡ್ ಇವರೆಲ್ಲ ಕಸಿನ್ಸ್ ಆಯ್ ಮಾಡಿ ಸೇ ಆಯ್, ಈ ಕಡೆ ಬಾ ಈ ಕಡೆ ಎಲ್ಲ ಬೀಳಿಸ್ತಾ ಇದ್ದಾರೆ. ಅಂಡ್ ಇಲ್ಲಿ ನಮ್ಮ ಅಕ್ಕ ಹೂವು ಎಲ್ಲ ಪೋಣಿಸ್ತಾ ಇದ್ದಾಳೆ. ಸೊ ಹೂವು ರೆಡಿ ಮಾಡ್ಕೋತಾ ಇದ್ದಾಳೆ. ಗೈಸ್, ನಮ್ಮ ಮನೇಲಿ ಒಬ್ಬ ಇದ್ದಾನೆ, ಸೀರಿಯಲ್ ಹುಚ್ಚು. ಎಷ್ಟಂದ್ರೆ 6 ಗಂಟೆಯಿಂದ ನೋಡ್ತಾ ಇದ್ದಾನೆ. ಪುಟ್ಟಕ್ಕಿಂದ ಸ್ಟಾರ್ಟ್ ಮಾಡಿರೋದು. ಪುಟ್ಟಕ್ಕಿಂದ ಇವಾಗ ಬ್ರಹ್ಮ ಗಂಟುವರೆಗೂ ನೋಡ್ತಾನೆ ಸೀರಿಯಲ್ಲು. ಹಾಗೆ ಪುಟ್ಟಕ್ಕಿಂದ ಬ್ರಹ್ಮ ಗಂಟುವರೆಗೂ ನೋಡೇ ಮಲ್ಕೊಳ್ಳೋದು. ಸೀರಿಯಲ್ ಹುಚ್ಚು ಅಂದರೆ ಹುಚ್ಚು. ಏನು ಕತೆ ಕೇಳಿ. ಹಾಂ, ಸೊ ಗೈಸ್, ನಮ್ಮ ಅಜ್ಜಿ ಆ್ಯಕ್ಚುಲಿ ನಮ್ಮ ಮನೆಯಿಂದ ಬಂದಮೇಲೆ ಫುಲ್ ಬೋರ್ ಅಂದರೆ ಬೋರ್ ಆಗ್ಬಿಟ್ಟೈತೆ ನಮಗಂತೂ. 1 ವೀಕ್ ಆಯ್ತು ಅನ್ಸತ್ತೆ. ಲಾಸ್ಟ್ ವೀಕ್ ಬಂದರು ನಮ್ಮ ಅಜ್ಜಿ ಮನೆಗೆ. ನಾವೇ ಕರ್ಕೊಂಡು ಬಂದುಬಿಟ್ವಿ. ಅದು ವ್ಲಾಗ್ ಮಾಡಿದೆ, ಬಟ್ ಅಪ್ಲೋಡ್ ಮಾಡೋಕ್ಕೆ ನಂಗಂತೂ ಇಷ್ಟನೇ ಆಗಿಲ್ಲ, ಯಾಕಂದರೆ ವ್ಯೂಸ್ ಬರ್ತಾ ಇರಲಿಲ್ವಲ್ಲ ಅದಕ್ಕೆ. ಸೊ ನಮ್ಮ ಅಜ್ಜಿ, ಅಮ್ಮ ಎಲ್ರಿಗೂ ನಮಸ್ಕಾರ ಮಾಡು. ನನಗಲ್ಲ, ಇಲ್ಲಿ ವ್ಲಾಗಲ್ಲಿ. ಅಕ್ಕ ನೀನು ಆಮೇಲೆ ವಿಶ್ ಮಾಡಿ. ಗೌರಿ ಗಣೇಶ ಎರಡು. ಆಮೇಲೆ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಈ ಥರ ಲುಕ್ ಬಂದಿದೆ. ಆ್ಯಕ್ಚುಲಿ ನಾವೇ ಓನಾಗಿ ಕ್ರಿಯೇಟ್ ಮಾಡೋದು. ಎಲ್ಲ ಏನು ಐಡಿಯಾಸ್ ಇದೆ ಅದನ್ನು ಹಾಕಿ. ಬಟ್ ಚಿಕ್ಕ ವಯಸ್ಸಲ್ಲಿ ಯಾವ ಥರ ಅಂದರೆ ಇಡೀ ರಾತ್ರಿ ನಿದ್ದೆನೇ ಮಾಡ್ತಾ ಇರಲಿಲ್ಲ ನಾವು. ಫುಲ್ಲು ನಮ್ಮ ಕ್ರಿಯೇಟಿವಿಟೀಸ್ನೆಲ್ಲ ಹಾಕ್ಬಿಟ್ಟು ಏನೋ ಒಂದು ಮಾಡಿ ಒಂಥರ ರೆಡಿ ಮಾಡಿ ಡೆಕೋರೇಟ್ ಮಾಡಿಬಿಡ್ತಾ ಇದ್ವಿ. ಅಮ್ಮ, ನಾವು ಎಷ್ಟು ವರ್ಷದಿಂದ ಹೇಳಿ ಗಣೇಶ ಕೂರಿಸ್ತಾ ಇರೋದು? 30 ವರ್ಷದಿಂದ ಕೂರಿಸ್ತಾ ಇದ್ದೀವಿ. ಆದರೆ ನಾನು 1-2 ವರ್ಷ ಮಿಸ್ ಆಗಿಬಿಡ್ತು, ಕೂರಿಸ್ಲಿಲ್ಲ. ಯಾಕಂದರೆ ನಮ್ಮ ತಾತ ಇದಾಗಿದ್ರು ಅಂದ್ಬಿಟ್ಟು ನಾವು ಕೂರಿಸಿರ್ಲಿಲ್ಲ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ಕೂರಿಸೋದಕ್ಕೆ. ಚಿಕ್ಕ ವಯಸ್ಸಲ್ಲಂತೂ ಫುಲ್ ಮಜಾ ಅಂದರೆ ಮಜಾ ನಮಗೆ. ಇವಾಗ ಅಷ್ಟು ಇಂಟ್ರೆಸ್ಟ್ ಎಲ್ಲ ಇಲ್ಲ, ಬಟ್ ಅವಾಗ ಸಖತ್ ಮಜಾ ಮಾಡ್ತಾ ಇದ್ವಿ. 1 ವಾರದಿಂದನೇ ಫುಲ್ ನಿದ್ದೆ ಎಲ್ಲ ಬಿಟ್ಬಿಟ್ಟು, ಯಾಕಂದರೆ ತಿಂಡಿ ಎಲ್ಲ ಮಾಡ್ತಾ ಇದ್ವಿ ಅಲ್ವಾ ಅಮ್ಮ ನಾವು ಪ್ರತಿಯೊಂದು. ಆದರೆ ಇವಾಗ ಸ್ವಲ್ಪ ಸ್ವಲ್ಪ ಮಾಡ್ತೀವಿ. ಅವಾಗ 10 ಮನೆಗೆ ಕೊಡ್ತಾ ಇದ್ವಿ ಮಾಡಿ ಅಲ್ವಾ ಅಮ್ಮ. 13 ಜನ ಸಾಕಿನಿ ಮೊಮ್ಮಕ್ಕಳು. ನಾವೆಲ್ಲರೂ ಮೊಮ್ಮಕ್ಕಳು ನಮ್ಮ ಅಜ್ಜಿನೇ ನೋಡ್ಕೊಂಡಿರೋದು. ವಿ ಆರ್ ಸೋ ಲಕ್ಕಿ ಗೈಸ್. ಯಾಕಂದರೆ ಪ್ರತಿಯೊಬ್ಬರು ನಮ್ಮ ಅಜ್ಜಿ ಜೊತೆನೇ ಇದ್ದಿದ್ದು. ನಾವು ಅಪ್ಪ ಅಮ್ಮನ ಜೊತೆ ಬೆಳೆದಿರೋದು ನೆನಪೇ ಇಲ್ಲ ನಮಗಂತೂ. ಬರೀ ನಮ್ಮ ತಾತ ನಮ್ಮ ಅಜ್ಜಿ ಇಬ್ಬರೇ. ನಮ್ಮ ತಾತನ ತೋರಿಸ್ತೀನಿ ರೀ. ನಮ್ಮ ತಾತನ ಫೇಸೇ ಕಾಣಿಸ್ತಾ ಇಲ್ಲ. ಇದು ಏನೇನು ತಿಂಡಿ ಮಾಡಿದ್ದಾರೆ ಅಂತ ಇವಾಗ ನಮ್ಮ ಅಜ್ಜಿ ಹೇಳ್ತಾರೆ. ಅಮ್ಮ, ಏನೇನು ತಿಂಡಿ ಮಾಡಿಸಿದ್ಯ ಹೇಳು? ಚಕ್ಲಿ ಮಾಡಿವೆ, ಕರ್ಜಿಕಾಯಿ, ಆಮೇಲೆ ಸಿಹಿಪುರಿ, ಕೋಡ್ಬಾಳೆ, ರವೆ ಉಂಡೆ, ಎಳ್ಳುಂಡೆ, ಆಮೇಲೆ ತೆಂಬಿಟ್ಟು. ಗೈಸ್, ಇವ್ನು ಎಷ್ಟನೇ ಜನರೇಷನ್ ಗೆಸ್ ಮಾಡಿ? ನಮ್ಮ ಅಜ್ಜಿಗೆ 3rd ಜನರೇಷನ್ ಅಲ್ವೇನೋ. ಅಂದ್ರೆ ನಮ್ಮ ಅಜ್ಜಿ ಅವರ ಮಗನ ಮಗಳು ಮತ್ತೆ ಮಗ, ಅಂದ್ರೆ ಅಜ್ಜಿ ಗ್ರ್ಯಾಂಡ್ ಡಾಟರ್ ಮಗ ಅವನು ಅಲ್ವೇನೋ. ಆಯ್ ಮಾಡು. ಅವಾಗ್ಲೇ ಮಾಡಿದೆ ಅಲ್ವಾ? ಎಡಿಟ್ ಮಾಡ್ಬೋದು ನೋಡಿ. ಅಲ್ಲಿ ಕೂತ್ ಗೈಸ್, ಇವ್ನಿಗೆ ಎಷ್ಟು ಶೈ ಫೀಲ್ ಅಂತಂದ್ರೆ ಬರೀ ಬ್ಯಾಕ್ ಗ್ರೌಂಡ್ ವಾಯ್ಸ್ ಮಾತ್ರ ಕೊಡ್ತಾ ಇದ್ದೇನೆ, ಫೇಸ್ ಮಾತ್ರ ತೋರಿಸ್ತಾ ಇಲ್ಲ. ಅಯ್ಯೋ, ನನ್ನ ಬ್ಲಾಗ್ ಅಷ್ಟು ಫೇಮಸ್ ಆಗಿಲ್ಲ, ಸುಮ್ಮನೆ ಇರೋ. ಗೈಸ್, ಅವನು ಟ್ರಾಲ್ ಮೇಲೆ ಎಷ್ಟು ಭಯ ನೋಡಿ. ಆದರೆ ನನಗಿನ್ನ 200 ಸಬ್ಸ್ಕ್ರೈಬರ್ಸ್ ಯಾರು ಗೈಸ್ ಟ್ರಾಲ್ ಮಾಡ್ತಾರೆ? ಟ್ರಾಲ್ ಮೇಲೆ ಎಷ್ಟು ಭಯ ಅಂತಂದರೆ, ನನಗೆ ಎಷ್ಟು ವರ್ಷದಿಂದ ಭಯದಲ್ಲೇ ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ನಾನೇನಾದರೂ ಅವಾಗಲೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಿದ್ರೆ ಅಟ್ಲೀಸ್ಟ್ 150K ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಇರ್ತಾಯಿದ್ರು. ಬಟ್ ಟ್ರಾಲ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ನನಗೆ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ಅದಾದಮೇಲೆ ಧೈರ್ಯ ಮಾಡಿ ಸ್ಟಾರ್ಟ್ ಮಾಡಿದೆ. ಬಟ್ ಈಗಲೂ ಬರೀ 200 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಷ್ಟೇ. ಇನ್ನು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಬೇಕು, ಟ್ರೈ ಮಾಡೋಣ ಅಲ್ವಾ ಅಮ್ಮ? ಹೇಳು, ಸಪೋರ್ಟ್ ಮಾಡಿ ಅನು.
ನಮಗೆ ಸಪೋರ್ಟ್ ಮಾಡಿದ್ರು. ನನಗೆ ಸಬ್ಸ್ಕ್ರೈಬ್ ಮಾಡಿ ಅದು ಸರಿ ಸಬ್ಸ್ಕ್ರೈಬ್ ಮಾಡಿ ಏನು ಅಭಿಪ್ರಾಯ ಇಲ್ಲಿ ಅಂತ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆ. ಅವ್ರಿಗೆ ಯಾಕೋ ನಾನು ವಿಡಿಯೋಲಿ ಫಸ್ಟ್ ಇಂಟ್ರಡಕ್ಷನ್ ಕೊಟ್ಟಿಲ್ಲ ಅಂತ ಕೋಪ ಮಾಡ್ಕೊಬಿಟ್ಟಿರ್ಬೇಕು. ನೋಡಿ ಆಂಟಿ ಆಯ್ತು, ಇವ್ರು ನಮ್ಮ 4ನೇ ಅತ್ತೆ ಅಂದರೆ 4ನೇ ಮಾವನ ವೈಫು. ನಾನು ಫಸ್ಟು ಯಾರ್ಯಾರು ಎಷ್ಟನೇ ಮಾವ ಅಂತ ಹೇಳ್ಬೇಕು, ಮಂತ್ರಾಲಯದಲ್ಲಿ ಹೇಳ್ತೀನಿ. ಇವಾಗ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ ಗೈಸ್, ಯಾಕಂದರೆ ಅಷ್ಟು ಜಾಯಿಂಟ್ ಫ್ಯಾಮಿಲಿಲಿ ಒಬ್ಬೊಬ್ರು ಒಂದೊಂದು ನಮಗೆ ಮರ್ತೋಗುತ್ತೆ ಯಾರು ಎಷ್ಟನೇವ್ರು ಅಂತ ನನಗೆ ಕರೆಕ್ಟಾಗಿ ಗೊತ್ತಾಗಲ್ಲ. ಆ ಥರ ಕನ್ಫ್ಯೂಷನ್. ಈಗ ಅಲ್ಲಿ ಡೆಕೋರೇಟ್ ಮಾಡ್ತಾ ಇದ್ದಾರೆ. ಇದು ರೂಬಿ. ಇದು ಸಿರಿ. ಆಕಸ್ಮಿಕವಾಗಿ ಸಿರಿ ನಮ್ಮ ಮನೆಗೆ ಬಂದಿರೋದು. ಆಕ್ಚುಲಿ ಇದು ಒಂಥರ ಕೋಇನ್ಸಿಡೆಂಟ್. ನಮ್ಮ ತಾತ ಇದಾಗಿ ಒಂದು 3 ತಿಂಗಳಾದ್ಮೇಲೆ ಸಡನ್ನಾಗಿ ಹಂಗೆ ನೋಡಿ ಹಿಂಗೆ ತಿರುಗ್ಬಿಟ್ಲು ನಮ್ಮ ತಾತ ಅಂದಿದ ತಕ್ಷಣ. ಸಡನ್ನಾಗಿ ನಮ್ಮ ಮನೆಗೆ ಬಂದಿದ್ದು. ಸೊ ಅದಾದ್ಮೇಲೆ ಸರಿ ಅಂದ್ಬಿಟ್ಟು ನಾವೇ ಇಟ್ಕೊಂಡಿದ್ದೀವಿ ಇದನ್ನ. ಇದ್ರ ಜೊತೆ ಇನ್ನೊಂದು ತಂದ್ವಿ, ಬಟ್ ಅದು ಎಷ್ಟಾದ್ಮೇಲೆ ಸತ್ತೋಯ್ತಲ್ವಾ ಅದು. ಇದೆ ಸೈಜ್. ಅದು 3 ತಿಂಗಳಾದ್ಮೇಲೆ ಇದೇನೋ ಹಿಂಗ್ ಮಾಡಿ ಅಂತ ಕುಕ್ಕಿ ಇದು ಕುಕ್ಕಿ ಸಾಯಿಸ್ಬಿಡ್ತಂತೆ. ಫಸ್ಟ್ ಸಟ್ಟಾಗಿತ್ತು, ಆಮೇಲೆ ಕುಕ್ಕಿ ಸಿರಿ ಜೊತೆ ಇನ್ನೊಂದು ತಂದಿದ್ವಿ, ಬಟ್ ಇದೇ ಕುಕ್ಕಿ ಸಾಯಿಸ್ಬಿಟ್ಟೈತೆ. ಇದು ಒಂಥರ ಕೋಇನ್ಸಿಡೆಂಟ್ ಆಗಿ ಬಂದು ನಮ್ಮ ಮನೇಲಿ ಉಳ್ಕೊಂಡಿರೋ ಸಿರಿ. ಫಸ್ಟು ನಮ್ಮ ತಾತನ್ಗೆ ಗಾಯ್ಸ್ ಇದು ಈ ನಾಯೆಲ್ಲ ಇಷ್ಟನೇ ಇರಲಿಲ್ಲ. ನಾಯಿ ಇಷ್ಟ ಇತ್ತು, ಬಟ್ ತುಂಬಾ ಇಷ್ಟ ಇರಲಿಲ್ಲ. ಒಳಗಡೆ ಎಲ್ಲ ಬಿಡ್ತಾ ಇರಲಿಲ್ಲ. ಮಾಡಾಯ್ತಲ್ವಾ, ತೆಂಬಿಟ್ಟೆಲ್ಲ ಮಾಡಿ ಆಯ್ತು. ನಮ್ಮ ಮನೆಗೆ ನಾವು ಇಲ್ಲಿಂದಾನೆ ತೆಂಬಿಟ್ಟು ತಗೊಂಡು ನಾಳೆ ಬೆಳಗ್ಗೆ ನಮ್ಮ ಮನೆಗೆ ಹೋಗಿ ಅಲ್ಲಿ ಪೂಜೆ ಮಾಡಿ ಮತ್ತೆ ಬರಬೇಕು. ಇವಾಗ ಹೆಲ್ಪ್ ಮಾಡಕ್ ಬಂದಿದ್ದೀವಿ ಡೆಕೋರೇಟ್. ಫೈನಲಿ ಈ ಥರ ಬಂದಿದೆ. ಇವಾಗ ಗಣೇಶ ತರಕ್ಕೆ ಹೋಗ್ಬೇಕು. ಆಮೇಲೆ ಊಟ ಮಾಡಿಬಿಟ್ಟು ಗಣೇಶ ತರಕ್ಕೆ ಹೋಗ್ತೀವೋ ಇಲ್ಲ ತಿನ್ಬಿಟ್ಟು ತರ್ತೀವೇನೋ ಗೊತ್ತಿಲ್ಲ. ಸೊ ಫೈನಲಿ ಈ ಥರ ಬಂದಿದೆ. ಇವಾಗ ಊಟ ಮುಗಿಸಿ ಗಣೇಶನ ತಗೋಬರ್ತೀವಿ ಇಲ್ಲಿ. ಇನ್ಯಾವ ಥರ ಹೇಳಬೇಕು, ನೀನು ಹೇಳು ಸರಿ. ನಿನ್ನ ವಾಯ್ಸಲ್ಲಿ ಹೇಳೋ ಯಾಕೆ ಗೈಸ್ ನಮ್ಮ ಶ್ರೀವಲ್ಲಿ ನೋಡಿ ಆಲ್ರೆಡಿ ರೆಡಿ ಆಗಿದ್ದಾಳು ಗಣಪತಿ ತರೋದಿಕ್ಕೆ. ಗೌರಿ ತರದೇಳು. ಏನಿತ್ತು ಎತ್ಕೊ ಬರ್ತೀಯ ನೀನು? ಜೋರಾಗಿ ಹೇಳು. ಗೌರಿ ಬಂದಿದೆ. ಚಿನಿ ಇಲ್ಲಿ ನೋಡು. ಕೂಗಪ್ಪ ನೀನು ಅತ್ತ ಪಾಪ. ಸೊ ಗೈಸ್ ಫೈನಲಿ ಗಣೇಶ ಎಲ್ಲ ತಂದಾಯಿತು. ಇವಾಗ ಈಚೆ ಮಮ್ಮಿ ಎಲ್ಲ ರಂಗೋಲಿ ಹಾಕ್ತಾಯಿದ್ರು, ಮಮ್ಮಿ ಅತ್ತೆದಿರಲ್ಲ. ಸೊ ಅದಕ್ಕೆ ನಾನು ಕಲರ್ ಫಿಲ್ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ನಂಗೆ ರಂಗೋಲಿ ಎಲ್ಲ ಬಿಡೋಕ್ಕೆ ಬರಲ್ಲ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಕಲರ್ ಫಿಲ್ ಮಾಡ್ತಾ ಇದ್ದೀನಿ. ಸೊ ಹೆಂಗೆ ಬಂದಿದೆಯೋ ಏನೋ ನನಗೆ ಗೊತ್ತಿಲ್ಲ, ಕಮೆಂಟ್ ಮಾಡಿ ಹೆಂಗೆ ಬಂದಿದೆ ಅಂತ. ಅದಾದಮೇಲೆ ಟೈಮ್ ಕೂಡ ತುಂಬಾ ಆಗಿದೆ. ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಮತ್ತೆ ಬೆಳಗ್ಗೆ ಮಮ್ಮಿ ಮನೆಗೆ ಕೂಡ ಹೋಗೋದಿದೆ. ನಾನು ತೆಂಬಿಟ್ಟು ಬ್ಲಾಗ್ ಹಾಕಿದ್ದೀನಿ. ಇನ್ನು ಯಾವ್ದು ಮಾಡ್ಬೋದು ಹೇಳು? ವಿಡಿಯೋಸು ಮಾಡಿದೀನಿ ಕಣೋ. ಇವಳು ನೋಡು ಬಂದ್ಬಿಟ್ಟಾಳ ಸೀನೆ. ಯಾರು ಗೊತ್ತಾ, ಮದ್ವೆ ಮಾಡಿರೋದು ನಮ್ ದೊಡ್ಡ ಮಾವಂಗು ದೊಡ್ಡತ್ತೆಗೂ. ಯಾವಾಗ ನೋಡು ಜಗಳ ಆಡ್ತಾ ಇರ್ತಾರೆ ಅಂತ. ಸೂರ್ಯ ಅಪ್ಪಂದು ಬೇಕಾದ್ರೆ ಮಾಡ್ಬೋದು. ನಮ್ ಚಿಕ್ಕಪ್ಪ ಈ ತರ ಪೂಜಾರಿ ಕೆಲಸ ಮಾಡಿದ್ರೆ ಅವ್ರ ಮಮ್ಮಿ ಅವ್ರ ಮಗಳು ಅವ್ರ ಮನೇಲಿ ಕಷ್ಟ ಆಗಬಾರ್ದು ಅಂತ ಕರ್ಪೂರ ತಂದು ಹಾಕ್ಬಿಟ್ಟು ಅವ್ರ ಅಪ್ಪ ಅಮ್ಮನ್ ಸಾಕ್ತಾವಳೆ ಅಂತ.